ಇದು ದೇವಸ್ಥಾನವಿದು, ನಾಯಿಯಿಂದ ಗಲೀಜು ಮಾಡಿಸಬೇಡಿ. ದೇವ್ರ ಫೋಟೋ ಅಂಟಾಕಿರ್ತಾರೆ. ಇಲ್ಲಿ ಮೂತ್ರ ವಿಸರ್ಜನೆ ದೇವರುಗಳನ್ನೆಲ್ಲ ತಂದಿಟ್ಟಿದ್ದಾರೆ. ನಮಸ್ಕಾರ ಸ್ನೇಹಿತರೆ, ಈ ದಿನದ ವಿಶೇಷ ವಿಡಿಯೋ ಇದು ದೇವಸ್ಥಾನವಿದು, ನಾಯಿಯಿಂದ ಗಲೀಜು ಮಾಡಿಸಬೇಡಿ. ಗೋಡೆಗಳಿಗೆಲ್ಲ ದೇವರ ಫೋಟೋ ಅಂಟಾಕಿರ್ತಾರೆ. ಇಲ್ಲಿ ಮೂತ್ರ ವಿಸರ್ಜನೆ ಮಾಡಬೇಡಿ ಅಂತ. ಅದು ನಮ್ಮ ಮನೆ ಹತ್ರನೇ ಇದೆ. ವಾಕಿಂಗ್ ಹೋಗ್ಬೇಕಾದ್ರೆ ವಿಡಿಯೋ ಮಾಡಿದ್ದೀನಿ, ಆ ವಿಡಿಯೋ ನೋಡಿ ಫ್ರೆಂಡ್ಸ್. ಇಲ್ಲಿ ಫುಟ್ಪಾತಲ್ಲಿ ದೇವರುಗಳನ್ನೆಲ್ಲ ತಂದಿಟ್ಟಿದ್ದಾರೆ. ಈ ಗಲೀಜು ನೀರು ಮೇಲಿಂದ ಬರುತ್ತೆ. ಇಸಿ ವಿಡಿಯೋ ನೋಡಿದ್ರಲ್ಲ, ನೋಡಿ ಪ್ರಪಂಚ ಹೇಗಿದೆ. ಮನೆಯಲ್ಲಿ ಪೂಜೆ ಮಾಡತಕ್ಕಂಥ ದೇವರ ಫೋಟೋನ ಹಳೇದಾದ ಮೇಲೆ ತಂದ್ಬಿಟ್ಟು ಫುಟ್ಪಾತಲ್ಲಿ ಹಾಕೋದು. ಅದೆಲ್ಲಿ ನಾಯಿ ಗಲೀಜು ಮಾಡಿಸ್ಬೇಡಿ ಅಂತ ಅಲ್ಲಿಡೋದು. ಬೋರ್ಡ್ ನೋಡಿದ್ರಲ್ವಾ, ಇದು ದೇವಸ್ಥಾನವಿದು, ನಾಯಿಯಿಂದ ಗಲೀಜು ಮಾಡಿಸಬೇಡಿ. ಇದು ದೇವರ ಮೇಲೆ ಇರ್ತಕ್ಕಂಥ ನಂಬಿಕೆಗೆ ಆಘಾತ ಅಲ್ವಾ? ಪೂಜೆ ಮಾಡೋರು ಯಾರಾದರೂ ಬಂದು ಆ ಫೋಟೋಗಳು ನೋಡಿ ಬೈದಿದ್ದಾರಾ? ಈ ಥರ ಯಾಕೆ ನೀವು ಫೋಟೋಗಳು ಇಟ್ಟಿದ್ದೀರಿ? ಏನು ದೊಡ್ಡದಾಗಿ ನಾಮ ಹಾಕ್ಕೊಂಡು ಹಿಂದೂ ಸಂಸ್ಕೃತಿನ ಕಾಪಾಡ್ತೀನಿ ಅಂತಾರಲ್ಲ, ಅವ್ರಿಗೆ ಈಗ ಎಷ್ಟೊಂದು ಕಡೆ ಗೋಡೆಗಳಲ್ಲಿ ಅಂಟಾಕಿದ್ದಾರೆ. ಅದನ್ನೆಲ್ಲ ಕಿತ್ತಾಕಿ ಆ ಓನರ್ಗಳಿಗೆ ವಾರ್ನ್ ಮಾಡಿದಾರ, ಸ್ಟ್ರೈಕ್ ಮಾಡಿದಾರ. ಸರಿ ಹೋಗಲಿ, ಆ ಪೂಜೆ ಮಾಡಿದವ್ರಿಗೆ ಮನಸ್ಸು ಹೆಂಗೆ ಬರುತ್ತೆ ಆ ಫೋಟೋಲ್ಲಿ ಹಾಕೋಕ್ಕೆ? ಅವ್ರಿಗೇನು ಕಾಮನ್ ಸೆನ್ಸ್ ಅನ್ನೋದಿರೋದಿಲ್ವ? ಹೇಗೆ ಅದನ್ನು ನಾವು ಡಿಸ್ಪೋಸ್ ಮಾಡಬೇಕು ಅಂತ. ಅದನ್ನೆಲ್ಲ ಬಿಚ್ಚಿಬಿಟ್ಟು ಕಟ್ಟಿಗೆಗಳೆಲ್ಲ ತಗೊಂಡು ಬೇಕಾದ್ರೆ ಸುಟ್ಟಾಕ್ಬೋದು, ಇಲ್ಲಾಂದರೆ ಸೌದೆಗೆ ಉಪಯೋಗಿಸ್ಕೋಬೋದು. ಆ ಗ್ಲಾಸು ಪೇಪರ್ ತೊಗೊಂಡೋಗಿ ಒಂದು ಕಡೆ ಎಲ್ಲ ದೂರದಲ್ಲಿ ಎಲ್ಲೋ ಒಂದು ಕಡೆ ಮಣ್ಣು ತೆಗೆದು ಮಣ್ಣು ಒಳಗಡೆ ಹಾಕ್ಬೋದು. ಇಷ್ಟು ಮಾಡುವ ತಾಳ್ಮೆ ನಿಮಗಿಲ್ಲ ಅಂದರೆ ನೀವು ದೇವ್ರ ಪೂಜೆ ಮಾಡಿ ಏನು ಪ್ರಯೋಜನ ಅಲ್ವಾ? ಸ್ವಲ್ಪ ಯೋಚನೆ ಮಾಡಿ ನೋಡಿ, ಎಷ್ಟು ಅಸಹ್ಯ ಅಂತ. ಇವನ್ ಬೆಂಗಳೂರಲ್ಲಿ ಕೆಲವು ಕಡೆ ಇದರಲ್ಲೆಲ್ಲ ಕೊಟ್ಟಿದ್ದಾರೆ, ವಾಟ್ಸಪ್ಪಲ್ಲೆಲ್ಲ ಮೆಸೇಜ್ ಕಳಿಸ್ತಾರೆ, ಹಳೆಯ ಫೋಟೋಗಳಿದ್ರೆ ತಂದು ನಮಗೆ ಕೊಡಿ, ನಾವು ಡಿಸ್ಪೋಸ್ ಮಾಡ್ತೀವಿ ಅಂತ. ಆ ದೇವ್ರ ಫೋಟೋ ಎಲ್ಲ ತಂದುಬಿಟ್ಟು ಈ ರೀತಿ ಅಸಹ್ಯವಾಗಿ ಮಾಡಿದಾಗ ಎಷ್ಟು ಬೇಸರ ಆಗುತ್ತಲ್ವಾ? ಆ ಬೇಸರದಲ್ಲಿ ಒಂದು ಕವನ ಬರೆದಿದ್ದೆ ನಾನು. ಆ ಕವನನ ಏನಲ್ಲಿ ಹಾಡು ಮಾಡಿ ಹಾಕ್ತೀನಿ, ಹಾಡನ್ನು ಕೇಳಿ ಆ ಹಾಡಿನಲ್ಲಿ ಎಷ್ಟೊಂದು ನೋವಿದೆ ಅಂತ ಬೇಸರದಿಂದ ದೇವರಿಗೆ ಬೈದಿದ್ದೀನಿ. ನೀವು ಕೇಳಿ ನೋಡಿ ಅಲ್ವಾ? ಇದು ನಮ್ಮ ಜನರ ಮನಸ್ಥಿತಿ. ಥ್ಯಾಂಕ್ ಯು. ಅಂತರ್ಮುಖಿ ಸದಾ ಸುಖಿ. ನಮಸ್ಕಾರ. ದೇವಯೇಳು ಎದ್ದೇಳು, ನೀನು ಇರುವುದನ್ನು ತೋರಿಸು. ತನ್ನ ಮನೆಯ ಗೋಡೆಗೆ ಮಲಮೂತ್ರ ತಾಗದಿರಲೆಂದು ನಿನ್ನನ್ನು ಇಟ್ಟಿದ್ದಾರೆ ಕಾವಲುಗಾರನಾಗಿ. ಪ್ರಪಂಚದ ಸೃಷ್ಟಿಕರ್ತ ನೀನು, ಜಲಾಚರಗಳ ಮನವಧನವರ ತಂದೆ ನೀನು. ಅಗ್ನಿ ಪರ್ವತ ಭೂಕಂಪ ಸುನಾಮಿಯ ಸೃಷ್ಟಿಸುವ ಜಗದಂಕ ಮಲ್ಲ ನೀನು. ತನ್ನ ಮಾತ್ರ ಮನುಜನ ಮಲಮೂತ್ರ ಕಾಯಲು ನಿಂತೆಯ. ಮಾತ್ರ ಮನುಜನ ಮಲಮೂತ್ರ ಕಾಯಲು ನಿಂತೆಯ. ಹೋಮ ಹವನದ ಸುಗಂಧದ ಸುವಾಸನೆಯ ಬದಲು ಮಲಮೂತ್ರದ ವಾಸನೆಯೇ ನಿನಗೆ. ಪಂಚಾಮೃತ
ಬದಲು ಕೊಳೆತು ನಾರುವ ಕಸಗುಡ್ಡೆಯ ನೈವೇದ್ಯವೇ ನಿನಗೆ ಮನ ನೋಯುತ್ತಿದೆ ನಿನ್ನ ಸ್ಥಿತಿಯ ಕಂಡು ಭಾವನೆಗಳು ಬತ್ತುತ್ತಿವೆ ಈ ಮನುಜರ ನೀಚ ಕೆಲಸ ಕಂಡು ಜಾತಿ ಮತ ಧರ್ಮಗಳ ಸಂತೆಯಲ್ಲಿ ಕುರುಡಾನಾದೆಯ ನೀನು ಭ್ರಷ್ಟರ ಸಲಹಿ ಕಂದನಾದೆಯ ನೀನು ಮೌಢ್ಯರ ಮನೆಯಲ್ಲಿ ಅರಸನಾಗಿ ಮಲಗಿರುವೆಯ ನೀನು ಮನನೋಯಿತಿದೆ ನಿನ್ನ ಈ ಸ್ಥಿತಿಯ ಕಂಡು ಭಾವನೆಗಳು ಬತ್ತುತ್ತಿವೆ ಈ ಮನುಜರ ನೀಚ ಕೆಲಸ ಕಂಡು ಜಾತಿ ಮತ ಧರ್ಮಗಳ ಸಂತೆಯಲ್ಲಿ ಕುರುಡಾನಾದೆಯ ನೀನು ಭ್ರಷ್ಟರ ಸಲಹಿ ವಂದನಾದೆಯ ನೀನು ಮೌಢ್ಯರ ಮನೆಯಲ್ಲಿ ಅರಸನಾಗಿ ಮಲಗಿರುವೆಯ ನೀನು ಮನನೋಯಿತಿದೆ ನಿನ್ನ ಈ ಸ್ಥಿತಿಯ ಕಂಡು ಭಾವನೆಗಳು ಬತ್ತುತ್ತಿವೆ ಈ ಮನುಜರ ನೀಚ ಕೆಲಸ ಕಂಡು ಸೀತೆ ದ್ರೌಪದಿಯ ಮಾನ ಕಾದವನಿಗೆ ಮಾನವಿಲ್ಲವೇ ರಾವಣ ಕೌರವರ ಕೊಂದವನಿಗೆ ಕೋಪವಿಲ್ಲವೇ ಏಳು ಎದ್ದೇಳು ದೇವನೀನಿದ್ದರೆ ನಿನ್ನ ಇರುವನ್ನು ತೋರಿಸು ಮೂತ್ರ ಮಾಡಲು ನಿಂತವರ ಕಾಲುವಲ್ಲೇ ಬೀಳುವಂತೆ ಫೋಟೋ ಇಟ್ಟವರ ಕೈ ಮತ್ತೆ ಮೇಲೇಳದಂತೆ ಏ ದೇವ ಏಳು ಎದ್ದೇಳು ನೀನಿರುವುದನ್ನು ತೋರಿಸು ಮತ್ತೆಂದು ಈ ಕೆಲಸ ಮಾಡದಂತೆ